ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಾನವ ಜನ್ಮದ ಆಳದಲ್ಲಿ ಕೆಲವು ಪ್ರಶ್ನೆಗಳು ಅಲೆಗಳಂತೆ ಅಪ್ಪಳಿಸುತ್ತಲೇ ಇರುತ್ತವೆ. ಜಗತ್ತು ಮೌನವಾದಾಗ ಅಂತರಾಳದಲ್ಲಿ ಕೇಳಿಸುವ ಆ ನಿಗೂಢ ಧ್ವನಿಗಳೇ ಬದುಕಿನ ಅಸ್ತಿತ್ವದ ಮರ್ಮಗಳು. ಈ ಉಸಿರಿನ ಆರಂಭ ಎಲ್ಲಿ, ಮುಕ್ತಾಯ ಯಾಕೆ, ಕಾಲಚಕ್ರದ ಈ ಸುಳಿಯಿಂದ ಬಿಡುಗಡೆ ಎಂದಿಗೆ? ಈ ತೊಳಲಾಟಕ್ಕೆ ಉತ್ತರ ಹುಡುಕುವ ಒಂದು ಸತ್ಯದ ಪಯಣವಿದು. ಸ್ನೇಹಿತರೆ, ಹಿಮಗಿರಿಗಳ ಮೌನವನ್ನೇ ಹೊದ್ದಿದ್ದ ಪ್ರಕೃತಿಯ ಹಸಿರು ಮಡಿಲಲ್ಲಿ ಒಂದು ಪ್ರಶಾಂತ ಆಶ್ರಮವಿತ್ತು. ಅದು ಕೇವಲ ಜ್ಞಾನದ ಕೇಂದ್ರವಾಗಿರಲಿಲ್ಲ, ಬದಲಾಗಿ ಆತ್ಮಗಳ ಆಸ್ಪತ್ರೆಯಾಗಿತ್ತು. ಅಲ್ಲಿನ ಮಾತ್ಮರ ಧ್ಯಾನಸ್ಥ ಸ್ತಬ್ಧತೆಯನ್ನ ಭೇದಿಸುತ್ತಾ ಬಂದ ಒಬ್ಬ ಹುಡುಗನ ಕಣ್ಣುಗಳಲ್ಲಿ ಕಾಮನೆಗಳ ಬದಲಾಗಿ ಸತ್ಯದ ಹಸಿವಿತ್ತು. ಅಶಾಂತಿಯ ಬೆಂಕಿಯಲ್ಲಿ ಬೆಂದು ಬಂದ ಅವನಿಗೆ ಗುರುಗಳ ಪಾದಗಳೇ ಶಾಂತಿಧಾಮಗಳಾದವು. ತನ್ನ ಅಂತರಾಳದ ನೋವನ್ನ ಪ್ರಶ್ನೆಯಾಗಿಸಿ ಗುರುವಿನ ಮುಂದೆ ಇಟ್ಟಾಗ ಮಹಾತ್ಮರ ಆ ಮಂದಹಾಸವು ಅಂಧಕಾರವನ್ನ ಸೀಳುವ ಮುಂಜಾವಿನ ಕಿರಣದಂತೆ ಭಾಸವಾಯಿತು. ಅವರು, ವತ್ಸ್ಯ, ಈ ಜಿಜ್ಞಾಸೆಯು ನಿನ್ನನ್ನ ಸತ್ಯದ ದಡಕ್ಕೆ ತಲುಪಿಸುವ ನೌಕೆ ಇದ್ದಂತೆ. ಜೀವನದ ಅಸ್ತಿತ್ವದ ಈ ರಹಸ್ಯವನ್ನರಿತರೆ ಜನ್ಮ ಮರಣಗಳ ಸರಪಳಿಯು ಕಳಚಿಬಿದ್ದು ಆತ್ಮವು ಅನಂತದೊಂದಿಗೆ ಲೀನವಾಗುವ ಮಹಾ ಬೆಳಗನ್ನ ಕಾಣುತ್ತದೆ ಅನ್ನೋದಾಗಿ ನುಡಿದರು. ಗುರುಗಳ ವಾಣಿ ಮಧುರವಾಗಿದ್ದರೂ ಸತ್ಯದ ಅರಿವು ಅದರಲ್ಲಿ ಬ್ರಹ್ಮಾಂಡದಷ್ಟು ತೂಕವಿತ್ತು. ವತ್ಸ್ಯ, ಈ ಜನ್ಮವೆಂಬುದು ವಿಧಿಯ ಶಾಪವಲ್ಲ ಅಥವಾ ಪರಮಾತ್ಮ ನೀಡಿದ ಶಿಕ್ಷೆಯೂ ಅಲ್ಲ. ಇದು ಯಾರೋ ನಮ್ಮ ಮೇಲೆ ಹೇರಿದ ಬಲವಂತದ ಪಯಣವಲ್ಲ, ಬದಲಿಗೆ ನಮ್ಮದೇ ಆತ್ಮದ ಅರ್ಧಕ್ಕೆ ನಿಂತ ಕತೆಯ ಮುಂದುವರಿಕೆ ಅಂತ ಹೇಳುತ್ತಾ ಯುವಕನ ಕುತೂಹಲಕ್ಕೆ ಉತ್ತರಿಸುತ್ತಾ ಗುರುಗಳು ಕರ್ಮದ ನಿಗೂಢತೆಯನ್ನ ಬಿಚ್ಚಿಟ್ಟರು. ನಾವು ಈ ಭೂಮಿಗೆ ಬರುವುದು ಕೇವಲ ಇಚ್ಛೆಯಿಂದಲ್ಲ, ಬದಲಾಗಿ ಆತ್ಮದ ಪರಿಪಕ್ವತೆಯ ಅನಿವಾರ್ಯದಿಂದ. ಹೇಗೆ ಮಣ್ಣಲ್ಲಿ ಹೂತು ಹೋದ ಬೀಜವು ತಕ್ಕ ಋತುಮಾನ ಬಂದಾಗ ಮೊಳಕೆಯೊಡೆಯಲೇಬೇಕೋ, ಹಾಗೆ ನಮ್ಮ ಸುಕೃತ ದುಷ್ಕೃತಗಳ ಫಲಗಳು ಜನ್ಮಗಳಾಗಿ ಅರಳುತ್ತವೆ. ಪ್ರಕೃತಿಯು ತಾನು ಬಿತ್ತಿದ ಪ್ರತಿಯೊಂದು ಕರ್ಮದ ಬೀಜಕ್ಕೂ ನ್ಯಾಯಸಮ್ಮತವಾದ ಫಲ ನೀಡುವ ಹೊಣೆ ಹೊತ್ತಿದೆ. ಕೆಲವು ಫಲಗಳು ಈ ಜನ್ಮದ ವ್ಯಾಪ್ತಿಗೆ ಸಿಗದಷ್ಟು ವಿಶಾಲವಾಗಿರುತ್ತವೆ. ಇಂತಹ ವಿಷವನ್ನೋ ಅಥವಾ ಅಮೃತವನ್ನೋ ಉಣ್ಣಲು ಆತ್ಮಕ್ಕೆ ಮರುಜನ್ಮವೊಂದು ಅನಿವಾರ್ಯವಾಗುತ್ತದೆ. ಈ ಭೌತಿಕ ಲೋಕವು ಕೇವಲ ಬದುಕುವ ಸ್ಥಳವಲ್ಲ, ಅದು ನಮ್ಮ ಹಳೆಯ ಸಾಲಗಳನ್ನ ತೀರಿಸಿ ಆತ್ಮವನ್ನ ಶುದ್ಧಗೊಳಿಸಿಕೊಳ್ಳಲು ಪ್ರಕೃತಿ ನೀಡಿದ ಮಹಾನ್ ವೇದಿಕೆ. ದೈವದ ನಿಯಮದಂತೆ ಪ್ರತಿ ಕ್ರಿಯೆಯು ತನ್ನ ಪ್ರತಿಫಲಕ್ಕಾಗಿ ಕಾಲದ ಗರ್ಭದಲ್ಲಿ ಕಾಯುತ್ತಿರುತ್ತವೆ ಅನ್ನೋದು ಬದುಕಿನ ಪರಮ ರಹಸ್ಯ. ಸ್ನೇಹಿತರೆ, ಯುವಕನ ಗೊಂದಲವನ್ನ ಪರಿಹರಿಸಲು ಗುರುಗಳು ಕರ್ಮದ ಕನ್ನಡಿಯೊಂದನ್ನ ಅವನ ಮುಂದಿಟ್ಟರು. ವತ್ಸ, ಹಿಂದಿನ ಜನ್ಮದಲ್ಲಿ ಅಹಂಕಾರದ ಮದವೇರಿ ಅನ್ಯರ ಗೌರವವನ್ನ ತುಳಿದ ಆತ್ಮವು ಈ ಜನ್ಮದಲ್ಲಿ ಅತ್ಯಂತ ಸೌಮ್ಯವಾಗಿ ಜನಿಸಿದರು ಅವಮಾನದ ಕಹಿಯನ್ನೇ ಉಣ್ಣಬೇಕಾಗಬಹುದು. ಅಂದು ಅವನು ನೀಡಿದ ನೋವು ಇಂದು ಅನ್ಯರ ತಿರಸ್ಕಾರದ ರೂಪದಲ್ಲಿ ಅವನನ್ನೇ ಮರಳಿ ಹುಡುಕಿಕೊಂಡು ಬರುತ್ತದೆ. ಇದು ದೈವದ ಕ್ರೌರ್ಯವಲ್ಲ, ಬದಲಾಗಿ ನೋವೆಂದರೇನು ಅನ್ನೋದನ್ನ ಆತ್ಮಕ್ಕೆ ಮನವರಿಕೆ ಮಾಡಿಕೊಡುವ ಪ್ರಕೃತಿಯ ನ್ಯಾಯ ಸಮ್ಮತ ಪಾಠ. ಜನ್ಮವೆಂಬುದು ಒಂದು ಶಿಕ್ಷೆಯಲ್ಲ, ಅದು ನಮ್ಮನ್ನ ಹದಗೊಳಿಸುವ ಮಹಾನ್ ತರಬೇತಿ ಶಾಲೆ. ಇಲ್ಲಿ ನಾವು ಎದುರಿಸುವ ಪ್ರತಿಯೊಂದು ಸಂಕಷ್ಟ ಹಾಗೂ ಸುಖಗಳು ನಮ್ಮ ಆತ್ಮದ ಮೇಲಿರುವ ಕರ್ಮದ ಕಲೆಗಳನ್ನ ತೊಳೆದು ಅದನ್ನ ಜ್ಯೋತಿಯಂತೆ ಪ್ರಕಾಶಿಸುವಂತೆ ಮಾಡಲು ರೂಪಿಸಲ್ಪಟ್ಟ ಪರೀಕ್ಷೆಗಳು. ಈ ಪ್ರತಿಯೊಂದು ಅನುಭವ ಪಾಠಗಳನ್ನ ಸಂಪೂರ್ಣವಾಗಿ ಕಲಿತು ಆತ್ಮವು ಪಕ್ವಗೊಂಡಾಗ ಮಾತ್ರ ಮುಕ್ತಿ ಎಂಬ ಮಹಾದ್ವಾರವು ತೆರೆದುಕೊಳ್ಳುತ್ತದೆ ಅನ್ನೋದಾಗಿ ಹೇಳ್ತಾರೆ. ಗುರುವಿನ ಈ ನಿಗೂಢ ಸತ್ಯದ ದರ್ಶನವಾಗುತ್ತಿದ್ದಂತೆ ಯುವಕನ ಅಂತರಾಳದಲ್ಲಿ ಜ್ಞಾನದ ಹೊಸ ಬೆಳಕು ಮೂಡತೊಡಗಿತು. ಯುವಕನ ಮುಖದಲ್ಲಿ ಈಗ ಅರಿವಿನ ಸೆಳೆ ಕಾಣ್ತಾ ಇತ್ತು. ಅವನು ವಿನಯದಿಂದ, ಗುರುದೇವ, ಆತ್ಮದ ಪಯಣ ಒಂದೇ ಜನ್ಮದ ಸಣ್ಣ ಹಾದಿಯಲ್ಲ, ಅದು ಕಾಲಾತೀತವಾದ ದೀರ್ಘ ಪ್ರವಾಸ ಅನ್ನೋದು ಈಗ ಮನವರಿಕೆಯಾಗುತ್ತಿದೆ. ನಮ್ಮ ಪ್ರತಿ ಕೃತ್ಯದ ಮುದ್ರೆ ಆತ್ಮದ ಮೇಲೆ ಅಚ್ಚುತ್ತಿರುತ್ತದೆ ಎನ್ನುತ್ತಾ ಜನ್ಮ ಜನ್ಮಾಂತರಗಳ ನಂಟನ್ನ ಒಪ್ಪಿಕೊಂಡನು. ಅದಕ್ಕೆ ಮಂದಹಾಸದೊಡನೆಯೇ ಉತ್ತರಿಸಿದ ಗುರುಗಳು, ನಿಜ ವತ್ಸ, ನಮ್ಮ ಅದೃಶ್ಯ ಆಸೆಗಳು, ಬಿಡಿಸಿಕೊಳ್ಳಲಾಗದ ಬಂಧಗಳು ಹಾಗೂ ತೀರಿಸಿದ ಋಣಗಳೇ ನಮ್ಮ ಮುಂದಿನ ಜೀವನದ ಶಿಲ್ಪಿಗಳು. ಆತ್ಮವು ತಾನು ಬಿತ್ತಿದ ಕರ್ಮದ ಬೆಳೆಯನ್ನ ತಾನೇ ಕಟಾವು ಮಾಡಲು ಈ ಲೋಕಕ್ಕೆ ಮರಳಿ ಬರುತ್ತದೆ. ಇದು ವಿಧಿ ಹೇರಿದ ಹೊರೆಯಲ್ಲ, ಬದಲಾಗಿ
ಸಂಪೂರ್ಣ ಕಥೆಯನ್ನ ಪೂರ್ಣಗೊಳಿಸಲು ಆತ್ಮವೇ ಆಯ್ದುಕೊಂಡ ದಾರಿ ಎಂದರು. ಆಗ ಯುವಕನು ಮರಣದ ನಿಗೂಢತೆಯನ್ನ ಕುರಿತು, ಮರಣವೆಂಬುದು ಈ ದೀರ್ಘ ಪ್ರಯಾಣಕ್ಕೆ ಬಿದ್ದ ಪೂರ್ಣ ವಿರಾಮವೇ ಅಥವಾ ಅದು ಕೇವಲ ಒಂದು ಮಜಲೆ ಅಂತ ಗಹನವಾಗಿ ಪ್ರಶ್ನಿಸಿದಾಗ ಗುರುಗಳು ಕ್ಷಣಕಾಲ ಮೌನಕ್ಕೆ ಶರಣಾದರು. ನಂತರ ಗುರುಗಳು ಮರಣದ ಮರ್ಮವನ್ನ ಅತ್ಯಂತ ಸರಳವಾಗಿ ಬಿಚ್ಚಿಡುತ್ತಾ, ನಮಗೆ ಕಾಣುವ ಈ ಪಂಚಭೌತಿಕ ಶರೀರವು ಕಾಲದ ಹೊಡೆತಕ್ಕೆ ಸಿಲುಕಿ ಮಣ್ಣಾಗುವುದು ಸತ್ಯ, ಆದರೆ ಇದನ್ನ ಚೈತನ್ಯಗೊಳಿಸುವ ಆತ್ಮವು ಅಜರಾಮರ. ಹೇಗೆ ಒಬ್ಬ ಮನುಷ್ಯನು ಹಳೆಯ ವಸ್ತ್ರವನ್ನ ತ್ಯಜಿಸಿ ಹೊಸದನ್ನ ಧರಿಸುತ್ತಾನೋ, ಹಾಗೆಯೇ ಆತ್ಮವು ಜರ್ಜರಿತವಾದ ದೇಹವನ್ನ ಬಿಟ್ಟು ತನ್ನ ಕರ್ಮದ ಪಯಣಕ್ಕೆ ಅನುಗುಣವಾಗಿ ಹೊಸ ಶರೀರವನ್ನ ಆಶ್ರಯಿಸುತ್ತದೆ. ಮರಣವನ್ನ ಒಂದು ಅಂತ್ಯವೆಂದು ಭಾವಿಸಬೇಡ ಅನ್ನೋದಾಗಿ ಎಚ್ಚರಿಸುತ್ತಾ ಅವರು ಸುಂದರ ರೂಪಕವೊಂದನ್ನ ನೀಡ್ತಾರೆ. ಒಬ್ಬ ವಿದ್ಯಾರ್ಥಿ ಒಂದು ತರಗತಿಯ ಪರೀಕ್ಷೆ ಮುಗಿಸಿ ಶಾಲೆಯಿಂದ ಹೊರಬಂದ ಮಾತ್ರಕ್ಕೆ ಅವನ ಶಿಕ್ಷಣ ಮುಗಿಯೋದಿಲ್ಲ. ಅದು ಕೇವಲ ಮುಂದಿನ ಉನ್ನತ ತರಗತಿಗೆ ಪ್ರವೇಶಿಸುವ ಸಿದ್ಧತೆ ಮಾತ್ರ. ಮರಣವೂ ಅಷ್ಟೇ. ಇದು ಈ ಜನ್ಮದ ಪಾಠಗಳು ಮುಗಿದು ವಿಶ್ರಾಂತಿ ಪಡೆದು ಮತ್ತೊಂದು ರೋಚಕ ಅಧ್ಯಾಯವನ್ನ ಆರಂಭಿಸಲು ಆತ್ಮವು ಪಡೆಯುವ ಒಂದು ಕಿರು ವಿರಾಮ ಅನ್ನೋದಾಗಿ ಗುರುಗಳು ತಿಳಿಸ್ತಾರೆ. ಈ ಅನಂತ ಪ್ರವಾಹವು ಜ್ಞಾನದ ಮಹಾಸಾಗರವನ್ನ ಸೇರುವವರೆಗೂ ನಿಲ್ಲೋದಿಲ್ಲ ಅನ್ನುವ ಸತ್ಯವನ್ನ ಅರಿತ ಯುವಕನು, ಹಾಗಾದರೆ ದೇಹ ತ್ಯಜಿಸಿದ ಮರುಕ್ಷಣವೇ ಆತ್ಮವು ಮತ್ತೊಂದು ಜನ್ಮಕ್ಕೆ ಜಿಗಿಯುತ್ತದೆಯೇ ಅಥವಾ ಅಲ್ಲಿ ಯಾವುದಾದ್ರೂ ದೈವಿಕ ನ್ಯಾಯದ ತೀರ್ಪು ನೀಡುತ್ತದೆಯೇ ಅಂತ ಕುತೂಹಲದಿಂದ ಪ್ರಶ್ನಿಸಿದ್ರು. ಗುರುಗಳು ಯುವಕನ ಶಂಕೆಯನ್ನ ಸಮಾಧಾನ ಚಿತ್ತದಿಂದ ನಿವಾರಿಸುತ್ತಾ, ವತ್ಸ, ದೇಹವನ್ನ ತ್ಯಜಿಸಿದ ತಕ್ಷಣ ಆತ್ಮವು ಶೂನ್ಯಕ್ಕೆ ಜಿಗಿಯೋದಿಲ್ಲ. ಬದಲಾಗಿ ಪ್ರಕೃತಿಯು ಸೃಷ್ಟಿಸಿದ ಒಂದು ದಿವ್ಯ ದರ್ಶನದ ಮಧ್ಯಂತರ ಹಂತವನ್ನ ತಲುಪುತ್ತದೆ. ಅಲ್ಲಿ ನಾವು ಬದುಕಿದ ಇಡೀ ಜೀವನವು ಒಂದು ಚಿತ್ರಪಟದಂತೆ ಕಣ್ಣೆದುರು ಬಿಚ್ಚಿಕೊಳ್ಳುತ್ತದೆ. ನಾವು ಹಂಚಿದ ಪ್ರೀತಿ, ಕರುಣೆ ಹಾಗೂ ಸತ್ಕರ್ಯಗಳು ಪರಮಾನಂದದ ಲಹರಿಯಾಗಿ ನಮಗೆ ಮರಳಿ ಸಿಗುತ್ತವೆ. ಅದೇ ಸ್ವರ್ಗ. ಅದೇ ರೀತಿ ನಾವು ಅನ್ಯರಿಗೆ ನೀಡಿದ ನೋವು ಹಾಗೂ ಮಾಡಿದ ದ್ರೋಹಗಳು ನಮ್ಮನ್ನೇ ದಹಿಸುವ ತೀವ್ರ ಯಾತನೆಯಾಗಿ ಎದುರಾಗುತ್ತವೆ. ಅದೇ ನರಕ. ಈ ಆತ್ಮಾವಲೋಕನದ ಕಾಲ ಮುಗಿದು ನಂತರ ಪ್ರಕೃತಿಯ ಅಂತಿಮ ತೀರ್ಪು ಆರಂಭವಾಗುತ್ತದೆ ಅನ್ನೋದಾಗಿ ಆತ್ಮದ ಮಜಲುಗಳನ್ನ ಬಿಚ್ಚಿಟ್ಟರು. ಆತ್ಮವು ಹೊತ್ತು ತಂದ ಪಾಪ ಪುಣ್ಯಗಳ ಭಾರ, ತೀರಿಸಲಾಗದ ಋಣಗಳು ಹಾಗೂ ಅರ್ಧಕ್ಕೆ ನಿಂತ ಆಸೆಗಳನ್ನ ದೈವಿಕ ತಕ್ಕಡಿಯಲ್ಲಿ ತೂಗಿ ನೋಡಲಾಗುತ್ತೆ. ಆ ತೀರ್ಪಿನ ಆಧಾರದ ಮೇಲೆ ಆತ್ಮವು ತನ್ನ ಮುಂದಿನ ಪಯಣಕ್ಕೆ ಯಾವ ತಾಯಿ ತಂದೆಯ ಮಡಿಲು ಬೇಕು, ಯಾವ ಪರಿಸ್ಥಿತಿಯಲ್ಲಿ ತನ್ನ ಕರ್ಮವನ್ನ ತೀರಿಸಬೇಕು ಅನ್ನೋದು ನಿರ್ಧಾರವಾಗುತ್ತದೆ. ಈ ದೈವಿಕ ಸಂಕಲ್ಪದಂತೆ ಆತ್ಮವು ಹೊಸ ಶರೀರವನ್ನ ಧರಿಸೋದೇ ಪುನರ್ಜನ್ಮ ಅಂತ ಅವರು ನುಡಿದರು. ಸ್ನೇಹಿತರೆ, ಯುವಕನ ಧ್ವನಿಯಲ್ಲಿನ ಮನೋದುಃಖ ಕಂಡು ಗುರುಗಳು ಅಚಲವಾದ ದೃಢತೆಯಿಂದ, ವತ್ಸ, ಮರಣದೊಂದಿಗೆ ಎಲ್ಲವೂ ಮುಗಿಯಿತು ಅನ್ನುವ ಲೋಕದ ನಂಬಿಕೆ ಒಂದು ಭ್ರಮೆಯಷ್ಟೇ. ಪ್ರತಿಯೊಂದು ಜನ್ಮವು ನಮ್ಮ ಆತ್ಮಕ್ಕೆ ಹೊಸ ಪಾಠಗಳನ್ನ ಕಲಿಸುವ ವೇದಿಕೆ. ಜನ್ಮ ಹಾಗೂ ಮರಣಗಳು ಈ ಸುದೀರ್ಘ ಪಯಣದ ಸುಂದರ ವಿಶ್ರಾಂತಿ ಧಾಮಗಳೇ ಹೊರತು ಅಂತ್ಯವಲ್ಲ ಅಂತ ನುಡಿದರು. ಸತ್ಯವನ್ನ ಅರಿತು ಮರಣದ ಹೆಸರಿಗೆ ನಡುಗುತ್ತಿದ್ದ ಯುವಕನ ಭಯವನ್ನ ಕಂಡು ಗುರುಗಳು ಕಾರುಣ್ಯದಿಂದ ತುಂಬಿದ ದೃಷ್ಟಿಯಿಂದ, ಮರಣದ ಭಯವು ಅಜ್ಞಾನದ ನೆರಳಷ್ಟೇ. ಶಾಲೆಯನ್ನ ಮುಗಿಸಿ ಉನ್ನತ ಶಿಕ್ಷಣಕ್ಕಾಗಿ ಹಾಸ್ಟೆಲ್ಗೆ ಹೊರಟ ಮಗುವಿಗೆ ಹೊಸ ಪರಿಸರದ ಬಗ್ಗೆ ತುಸು ಆತಂಕವಿರುವುದು ಸಹಜ. ಆದರೆ ತಾನು ಹೋಗುತ್ತಿರುವುದು ತನ್ನ ಉಜ್ವಲ ಭವಿಷ್ಯಕ್ಕಾಗಿ ಅನ್ನುವ ಅರಿವು ಮೂಡಿದಾಗ ಆ ಭಯವು ಹಂಬಲವಾಗಿ ಬದಲಾಗುತ್ತದೆ. ಮರಣವೂ ಅಷ್ಟೇ. ಮಣ್ಣಾಗುವುದು ದೇಹ ಮಾತ್ರ, ಆತ್ಮವಲ್ಲ. ಯಾರು ಮರಣವನ್ನ ಅಂತಿಮ ಅಂತ್ಯ ಅನ್ನೋದಾಗಿ ಭಾವಿಸ್ತಾರೋ ಅವರಿಗೆ ಮಾತ್ರ ಭಯವಿರುತ್ತದೆ. ಆದರೆ ಅದನ್ನ ಒಂದು ಅಧ್ಯಾಯದ ಮುಕ್ತಾಯ ಹಾಗೂ ಉನ್ನತ ಪಯಣದ ಆರಂಭ ಅಂತ ಕಂಡಾಗ ಆ ಭಯವು ಕಣ್ಮರೆಯಾಗಿ ಆತ್ಮವು ಪರಮಜ್ಞಾನ ಹಾಗೂ ಮೋಕ್ಷದತ್ತ ಶಾಂತವಾಗಿ ಹೆಜ್ಜೆ ಇಡುತ್ತದೆ ಅನ್ನೋದಾಗಿ ಮಧುರವಾಗಿ ವಿವರಿಸಿದ್ರು. ಗುರುಗಳ ಮಾತುಗಳು ಯುವಕನ ಅಂತರಾಳದ ಮೌನವನ್ನ ಮುರಿಯುತ್ತಿದ್ದವು. ಅವನು ನೇರವಾಗಿ, ಗುರುದೇವ, ಈ ಜನನ ಮರಣಗಳ ಸರಪಳಿಯ ಬಂಧನವು ಕಳಚೋದು ಎಂದು ಅನ್ನೋದಾಗಿ ಪ್ರಶ್ನಿಸಿದಾಗ ಗುರುಗಳು ಗಂಭೀರವಾಗಿ ಮಂದಹಾಸದೊಂದಿಗೆ ಮೋಕ್ಷದ ರಹಸ್ಯವನ್ನ ಬಿಚ್ಚಿಟ್ಟರು. ವತ್ಸ, ಈ ಕಾಲಚಕ್ರವು ನಿರಂತರವಾಗಿ ತಿರುಗಲು ಕಾರಣ ನಮ್ಮಲ್ಲಿರುವ ಅನಂತ ಕೋರಿಕೆಗಳ ದಾಹ, ಧನ, ಅಧಿಕಾರ ಹಾಗೂ ಸಂಬಂಧಗಳೆಂಬ ಮಾಯೆಯಲ್ಲಿ ಮುಳುಗಿರುವ ನಾವು ನಮ್ಮನ್ನ ಕೇವಲ ರಕ್ತಮಾಂಸದ ದೇಹವೆಂದು ನಂಬಿ ಈ ಕ್ಷಣಿಕ ಜಗತ್ತೇ ಶಾಶ್ವತವೆಂದು ಭಾವಿಸಿ ಬಿಡ್ತೇವೆ. ಬೊಂಬೆಗಳ ಆಟದಲ್ಲಿ ಮುಳುಗಿದ ಮಗುವಿಗೆ ತಾಯಿಯ ಕರೆಯು ಕೇಳಿಸದಂತೆ ಲೌಕಿಕ ಆಕರ್ಷಣೆಗಳ ಆಟದಲ್ಲಿ ನಾವು ನಮ್ಮ ಆತ್ಮದ ನಿಜವಾದ ಹಸಿವನ್ನೇ ಮರೆತು ಬಿಟ್ಟಿದ್ದೇವೆ. ಈ ಆತ್ಮದ ಹಸಿವು ಅನ್ನಕ್ಕಲ್ಲ, ಅದು ಆತ್ಮಜ್ಞಾನ ಹಾಗೂ ಶಾಂತಿಗಾಗಿ ಹಂಬಲಿಸುತ್ತಿದೆ. ಆಟದ ಬೊಂಬೆಗಳು ತಾತ್ಕಾಲಿಕ ಅನ್ನುವ ಸತ್ಯದ ದರ್ಶನವಾದ ದಿನ ಮಗುವು ತಾಯಿಯತ್ತ ಓಡುವಂತೆ
ಯಾವ ಕ್ಷಣದಲ್ಲಿ ಈ ಲೌಕಿಕ ಸುಖಗಳು ಕೇವಲ ಮಿಥ್ಯೆ ಅನ್ನುವ ಅರಿವು ನಮಗೆ ಮೂಡುತ್ತದೆಯೋ ಅಂದು ಆತ್ಮವು ಜಾಗೃತವಾಗಿ ಶಾಶ್ವತ ಶಾಂತಿಯತ್ತ ಹೆಜ್ಜೆ ಇಡುತ್ತದೆ. ಹೊರಗೆ ಸತ್ಯವನ್ನ ಹುಡುಕೋದನ್ನ ನಿಲ್ಲಿಸಿ ನಮ್ಮೊಳಗೆ ಇರುವ ಜ್ಞಾನದ ಬೆಳಕನ್ನ ಕಂಡುಕೊಂಡಾಗ ಮಾತ್ರ ಈ ಜನ್ಮ ಮರಣಗಳ ಚಕ್ರವು ಸ್ತಬ್ಧವಾಗಿ ವಿಮುಕ್ತಿಯ ಮಹಾಪಥವು ತೆರೆದುಕೊಳ್ಳುತ್ತದೆ ಅನ್ನುವ ಸತ್ಯವನ್ನ ಗುರುಗಳು ಮನೋಜ್ಞವಾಗಿ ವಿವರಿಸಿದರು. ಸ್ನೇಹಿತರೆ, ಗುರುಗಳ ಪಾದಗಳಿಗೆ ಪ್ರಣಾಮ ಸಲ್ಲಿಸಿದ ಯುವಕನು ಈ ಜನನ ಮರಣಗಳ ಸುಳಿಯಿಂದ ಹೊರಬರುವ ದಾರಿ ಯಾವುದು ಗುರುದೇವ ಅಂತ ವಿನಯದಿಂದ ಕೇಳಿದಾಗ ಗುರುಗಳು ವಿಮುಕ್ತಿಯ ದಿವ್ಯ ಮಾರ್ಗವನ್ನ ಪ್ರದರ್ಶಿಸ್ತಾರೆ. ವತ್ಸ, ಮೋಕ್ಷವೆಂಬುದು ಹೊರಗಿನ ಹಾದಿಯಲ್ಲ, ಅದು ಅಂತರಂಗದ ಪಯಣ. ಕೃತಕ ಜಗತ್ತಿನ ಕಲ್ಪಿತ ಬೆಳಕಿನಿಂದ ಹೊರಬಂದು ನಮ್ಮೊಳಗಿನ ಸತ್ಯವನ್ನ ಅರಸುವುದೇ ನಿಜವಾದ ಸಾಧನೆ ಅನ್ನೋದಾಗಿ ನುಡಿಯುತ್ತಾ ಮುಕ್ತಿಯ 4 ಮಹಾಸೂತ್ರಗಳನ್ನ ಬೋಧಿಸಿದರು. ನಶ್ವರ ಶರೀರವನ್ನ ಮೀರಿ ನಾನೇ ಆತ್ಮ ಎನ್ನುವ ದೃಢ ಪ್ರಜ್ಞೆ, ಎಲ್ಲವೂ ಕ್ಷಣಿಕವೆಂಬ ವೈರಾಗ್ಯದ ಅರಿವು, ಫಲದ ಹಂಬಲವಿಲ್ಲದ ಕರ್ಮಯೋಗ ಹಾಗೂ ಅಂತರಂಗದ ಆನಂದದ ಸಾಗರದಲ್ಲಿ ಮೀಯುವುದೇ ಮೋಕ್ಷದ ದಾರಿ ಎಂದು ವಿವರಿಸಿದರು. ಮುಕ್ತಿ ಎಂದರೆ ಕೇವಲ ಶರೀರದ ತ್ಯಾಗವಲ್ಲ, ಅದು ನಮ್ಮ ಮನಸ್ಸಿನ ಅತೀತ ಬದಲಾವಣೆ. ಹೊರಗಿನ ಪರಿಸ್ಥಿತಿಯನ್ನ ಗೆಲ್ಲುವುದಲ್ಲ, ಒಳಗಿನ ಅವಗಾಹನೆಯನ್ನ ಜಾಗೃತಗೊಳಿಸೋದು ಅನ್ನುವ ಸತ್ಯ ದರ್ಶನ ಮಾಡಿಸಿದ್ರು. ಅಹಂಕಾರ ಹಾಗೂ ಮಮಕಾರಗಳೆಂಬ ಮಾಯೆಗಳನ್ನ ಕಳಚಿದಾಗ ಮಾತ್ರ ಆತ್ಮವು ತನ್ನ ನಿಜವಾದ ಗಮ್ಯವನ್ನ ತಲುಪಿ ಶಾಶ್ವತ ಪ್ರಶಾಂತತೆಯಲ್ಲಿ ಲೀನವಾಗುತ್ತದೆ ಅನ್ನುವ ಸಾರವನ್ನ ಉದ್ಘೋಷಿಸಿದ ಗುರುಗಳು ಅರಿವೇ ಮುಕ್ತಿ, ಅವಗಾಹನೆಯೇ ವಿಮುಕ್ತಿ ಅನ್ನುವ ಮಂತ್ರದೊಂದಿಗೆ ಜ್ಞಾನದ ಪಯಣಕ್ಕೆ ಸಂಪೂರ್ಣ ಅರ್ಥವನ್ನ ನೀಡಿದರು. ಸ್ನೇಹಿತರೆ, ಯಾವ ಕ್ಷಣದಲ್ಲಿ ನಮ್ಮನ್ನ ಆವರಿಸಿರುವ ಅಜ್ಞಾನದ ಪರದೆ ಸರಿಯುತ್ತದೆಯೋ ಅಂದು ಚಕ್ರವು ತನ್ನ ಸುದೀರ್ಘ ಪಯಣವನ್ನ ಮುಗಿಸಿ ಪರಮಶಾಂತಿಯ ದಿವ್ಯ ನಿಲ್ದಾಣವನ್ನ ತಲುಪುತ್ತದೆ. ಅಲ್ಲಿ ಕಾಲಚಕ್ರವು ಸ್ತಬ್ಧವಾಗಿ ಆತ್ಮವು ಪರಮಾತ್ಮನ ಅನಂತ ಜ್ಯೋತಿಯಲ್ಲಿ ಲೀನವಾಗುತ್ತದೆ. ಈ ಮುಕ್ತಿಯ ಪಥವು ನಾನು ಈ ನಶ್ವರ ದೇಹವಲ್ಲ ಅನ್ನುವ ದಿವ್ಯ ಪ್ರಜ್ಞೆ, ಅನಾಸಕ್ತಿ, ನಿಷ್ಕಾಮ ಕರ್ಮ ಹಾಗೂ ಆತ್ಮದರ್ಶನದ ತೀವ್ರ ಹಂಬಲದಿಂದ ನಿರ್ಮಿತವಾಗಿದೆ. ಇದು ಕೇವಲ ಒಂದು ದಿನದ ಬದಲಾವಣೆಯಲ್ಲ, ಬದಲಾಗಿ ನಿರಂತರ ಸಾಧನೆ, ಧ್ಯಾನ ಹಾಗೂ ಗುರುವಿನ ಕೃಪೆಯಿಂದ ಸಿದ್ಧಿಸುವ ಸತ್ಯದ ಹಾದಿ. ವೀಕ್ಷಕರೇ, ನಮಗೆ ದೊರೆತಿರುವ ಈ ಮಾನವ ಜನ್ಮ ಕೇವಲ ಬದುಕುವುದಕ್ಕಾಗಿ ಅಲ್ಲ, ಅದು ನಮ್ಮೊಳಗಿನ ಆತ್ಮಜ್ಞಾನದ ದೀಪವನ್ನ ಬೆಳಗಿಸಿಕೊಳ್ಳಲು ಪ್ರಕೃತಿ ಕರುಣಿಸಿದ ಅತ್ಯಂತ ಪವಿತ್ರವಾದ ಉಡುಗೊರೆ. ಯಾವ ಕ್ಷಣದಲ್ಲಿ ಈ ಜ್ಞಾನದ ಜ್ಯೋತಿ ನಮ್ಮ ಅಂತರಾಳದಲ್ಲಿ ಪ್ರಕಾಶಿಸುತ್ತದೆಯೋ ಅಂದೇ ಜನ್ಮ ಮರಣಗಳ ಈ ಅನಂತ ಸರಪಳಿ ಕಳಚಿ ಬೀಳುತ್ತದೆ. ಆ ಕ್ಷಣದಿಂದಲೇ ನಾವು ಲೌಕಿಕ ಬಂಧನಗಳಿಂದ ಮುಕ್ತರಾಗಿ ಬದುಕಿನ ಪರಮ ಗುರಿಯಾದ ಶಾಶ್ವತ ಸ್ವಾತಂತ್ರ್ಯ ಹಾಗೂ ಮೋಕ್ಷವನ್ನ ಅನುಭವಿಸಲು ಸಾಧ್ಯ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.